ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಾಟಿ ಸ್ಟೈಲಲ್ಲಿ ಪಾಲಕ್ ಪಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಅರ್ಧ ಕಟ್ ಪಾಲಕ್ಕು, ಅರ್ಧ ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಸಾಂಬಾರಿಗೆ ಏನೇನು ಬೇಕು: ತೊಗರಿಬೇಳೆ, ಹೆಸರುಬೇಳೆ ಹಾಕಿದ್ರೆ, ಮೆಂತ್ಯ ಸೊಪ್ಪು ಹಾಕಿದ್ರಂತೂ ಹೆಸರುಬೇಳೆ ಹಾಕಿದ್ರಂತೂ ತುಂಬ ರುಚಿಯಾಗಿರೋದು. ಸಾಂಬಾರ್ಗೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. 4 ಟೊಮೊಟೊ, 2 ಬದನೆಕಾಯಿ, ಬೆಳ್ಳುಳ್ಳಿ, 1 ಆನಿಯನ್ನು, ವಾಶ್ ಮಾಡಿರೋಂಥ ಸೊಪ್ಪು, ನೆಕ್ಸ್ಟು ಕಲ್ಲುಪ್ಪು, 1 ಹುಣಸೆಹಣ್ಣು, ಹಸಿಮೆಣ್ಸಿಕಾಯಿ ಅಂತೂ ತರಿ ಅಂತ ರುಬ್ಬಿಬಿಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ನುಣ್ಣಗಾಗಲಿ ಅಂತ. ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋ ಖಾರ ಆಗುತ್ತೆ. ಅದನ್ನು ನೀರು ಹಾಕ್ತಿರ ತರಿ ಅಂತ ರುಬ್ಬಿಬಿಟ್ಟು ಹಾಕ್ಬಿಟ್ಟು, ಸಾಂಬಾರು ಪೌಡ್ರು, ಉಪ್ಪು, ಹುಣಸೆಹಣ್ಣು ಹಾಕ್ಬಿಟ್ಟು ಒಂದು 3 ವಿಜಿಲ್ ಕೂಗಿಸಿ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಅದನ್ನು ಮತ್ತೆ ಚೆನ್ನಾಗಿ ಮಸದ್ಬಿಟ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಬ್ಯಾಡಗಿ ಹಾಕ್ಕೊಳ್ಳಿ. 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಇಂಗು ಎಲ್ಲ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ನಾನು 10 ಹಾಕಿರೋದು, ಅದರಿಂದ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮಸ್ತಿರೋಂಥ ಸಾಂಬಾರು ಹಾಕ್ಬಿಟ್ಟು ಕುದಿಸಿ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್